ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪುನರ್ಪುಳಿ ಸಾರು ಮಾಡೋದು ಹೇಗೆ ಅಂತ ನೋಡುವ. ತುಂಬ ಸಿಂಪಲ್ ಆಗಿರುವಂತಹ ಒಂದು ಸಾರು, ನಾವು ಬಡ್ಡು ಪುಳಿ ಅಂತ ಹೇಳ್ತೇವೆ. ಅದರದ್ದು ಇವತ್ತು ಸಾರು ಹೇಗೆ ಮಾಡೋದು ಅಂತ ನೋಡುವ. ನಾನು ಪುನರ್ಪುಳಿ ಇದೆ, ಇದರಲ್ಲೊಂದು 4 ಈ ಥರ ಒಂದು 4-5 ಪುನರ್ಪುಳಿಯನ್ನು ತಗೊಳ್ಳುವ. ಇದನ್ನು ನಾವು ನೆನೆಸಿಡಬೇಕು. ಒಂದು 4 ಅಥವಾ 5 ಸಾಕು. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನಾವು ನೆನೆಸುವ ಮೊದಲು ಚೆನ್ನಾಗಿ ತೊಳ್ಕೊಳ್ಳುವ, ಧೂಳು ಕಸ ಎಲ್ಲ ಇರ್ತದೆ, ಹಾಗೆ ತೊಳ್ಕೊಂಡು ಇದನ್ನು 1 ಕಪ್ ನೀರಲ್ಲಿ ನಾವು ನೆನೆಸಿಡುವ. ನಾವು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆನೂ ತಗೊಳ್ಬೋದು, ಅಥವಾ ಒಂದು 5ರಿಂದ 6 ಗಂಟೆಗಳ ಕಾಲ ಇದನ್ನು ನಾವು ನೆನೆಸಿಡುವ. ಒಂದು 6 ಗಂಟೆಗಳ ಕಾಲ ನೆನೆಸಿಟ್ಟಂತಹ ಪುನರ್ಪುಳಿ ಇದೀಗ. ಅದರದೀಗ ನಾವು ಈ ಪುನರ್ಪುಳಿಯನ್ನೆಲ್ಲ ಚೆನ್ನಾಗಿ ಒಮ್ಮೆ ಕಿವುಚಿ ಅದನ್ನು ನಾವು ಸೋಸಿಕೊಳ್ಬೇಕು. ಈ ನೀರನ್ನು ಸೋಸಿಕೊಳ್ಳುವ, ಚೆನ್ನಾಗಿ ಹಿಂಡಿಕೊಳ್ಳುವ ಮೊದಲು. ಆಮೇಲೆ ನಾವು ಇದನ್ನು ಸೋಸಿಕೊಂಡು ಇನ್ನೊಂದು ಪಾತ್ರೆಗೆ ಹಾಕಿಕೊಳ್ಳುವ. ಸೋಸಿಕೊಂಡ ನೀರಿಗೆ ನಾನು ಪುನಃ ಒಂದು 3 ಕಪ್ಪಿಗಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನು ನಾವೀಗ ಕುದಿಲಿಕ್ಕೆ ಬಿಡುವ. ಇಲ್ಲಿ ಒಂದು ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಬೇಕಿದ್ರೆ ನೀವು ಜಾಸ್ತಿ ತಗೊಳ್ಬೋದು. ಒಂದು ಸ್ವಲ್ಪ ಬೆಲ್ಲ, ಅರಿಶಿನ ಒಂಚೂರು, ಇಂಗು, ಹಾಗೆ ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ ತಗೊಂಡಿದ್ದೇನೆ, ಹಾಗೆ ಕರಿಬೇವಿನ ಎಲೆಯನ್ನು ತಗೊಂಡಿದ್ದೇನೆ. ಇದನ್ನು ನಾವೀಗ ಕುದಿಯುವ ನೀರಿಗೆ ಹಾಕುವ. ಹಾಗೆ ಇದನ್ನು ಕುದಿಸ್ಕೊಳ್ಬೇಕು ನಾವು. ಇದರೊಟ್ಟಿಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ನಾವು ಸೇರಿಸ್ಕೊಂಡು ಕುದಿಸ್ಕೊಳ್ಳುವ. ಸಾರು ಕುದಿ ಬರ್ತಾ ಇದೆ. ಇದಕ್ಕೆ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಲೆಯನ್ನು ಆಫ್ ಮಾಡಿಕೊಳ್ಳುವ. ಇನ್ನು ಕೊನೆಯದಾಗಿ ಇದಕ್ಕೊಂದು ಸಾಸಿವೆ ಉದ್ದಿನಬೇಳೆ ಒಗ್ಗರಣೆಯನ್ನು ಕೊಡುವ. ಪುನರ್ಪುಳಿ ಸಾರು ಈಗ ರೆಡಿಯಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.